ಸ್ನೇಹಿತರೆ ನಮಸ್ಕಾರ. ಅಗ್ರಿಕಲ್ಚರ್ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. 14/5/2024 ಇದ್ದ ಎಕ್ಸಾಮನ್ನು 25ನೇ ತಾರೀಕು ಮೇಗೆ ಪೋಸ್ಟ್ಪೋನ್ ಆಗಿದೆ. ನಾನ್ ಎಲಿಜಿಬಲ್ ಲಿಸ್ಟಲ್ಲಿರುವಂಥ ಸ್ಟೂಡೆಂಟ್ಸ್ಗೆ ಇನ್ನೂ 1 ವಾರ ಟೈಮ್ ಇರುತ್ತೆ. ಅವರು ಕ್ಲಾರಿಫಿಕೇಷನ್ನ ಅದೇ ರೆಸ್ಪೆಕ್ಟಿವ್ ಕಾಲೇಜ್ಗಳಿಗೆ ಹೋಗಿ ಕ್ಲಾರಿಫಿಕೇಷನ್ನ ಮಾಡ್ಕೋಬೋದು. ರಿವೈಸ್ಡ್ ಶೆಡ್ಯೂಲಲ್ಲಿ ಏನೇನಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಇದು ಇವತ್ತು ಬಂದಿರುವಂತಹ ರಿವೈಸ್ಡ್ ನೋಟಿಫಿಕೇಷನ್ನು. ಯಾರ್ಯಾರು ನಾನ್ ಎಲಿಜಿಬಲ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ 17ನೇ ತಾರೀಕುವರೆಗೆ ಟೈಮ್ ಇದೆ. ಅಂದರೆ ಅವರ ಎಕ್ಸಾಮ್ ಸೆಂಟ್ರ್ ಯಾವುದಿದೆಯೋ ಆ ಸೆಂಟ್ರಿಗೆ ಹೋಗಿ ಏನಾದರೂ ಕ್ಲಾರಿಫಿಕೇಷನ್ ಏನಕ್ಕೆ ಅವರು ನಾನ್ ಎಲಿಜಿಬಲ್ ಆಗಿದ್ದಾರೆ, ನಿಮ್ಮ ಹತ್ರ ಇರುವಂಥ ಕರೆಕ್ಟ್ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿ ಫಿಸಿಕಲ್ ಆಗಿ ವೆರಿಫಿಕೇಷನನ್ನು ಮಾಡಿಸ್ಕೋಬೇಕು. ಇದರಲ್ಲಿ ಆನ್ಲೈನ್ ಇರೋದಿಲ್ಲ. ಆಲ್ರೆಡಿ ನಾನ್ ಎಲಿಜಿಬಲ್ ಆಗಿರೋರಿಗೆ ಮಾತ್ರ ಇದು ಅವಕಾಶ ಇರುತ್ತೆ. ಈ ವೆರಿಫಿಕೇಷನ್ ಆದಮೇಲೆ 19ನೇ ತಾರೀಕು ಮೇ 19ಕ್ಕೆ ಫೈನಲ್ ಎಲಿಜಿಬಲ್ ಲಿಸ್ಟನ್ನು ಬಿಡ್ತಾರೆ. ಯಾರ್ಯಾರು ಫೈನಲ್ ಎಲಿಜಿಬಲ್ ಲಿಸ್ಟಲ್ಲಿ ಇರ್ತಾರೆ ಅವರಿಗೆ 20ನೇ ತಾರೀಕು ಹಾಲ್ ಟಿಕೆಟನ್ನು ಅವರು ಡೌನ್ಲೋಡ್ ಮಾಡ್ಕೋಬೇಕು. ಇವಾಗ ಯಾರ್ಯಾರು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅವರು ಅದೇ ಹಾಲ್ ಟಿಕೆಟಿಂದ ರಿವೈಸ್ಡ್ ಡೇಟ್ ಅಂದರೆ 25ನೇ ತಾರೀಕು ಮೇ 25ಕ್ಕೆ ಎಕ್ಸಾಮನ್ನು ಬರೀಬಹುದು. ನೆಕ್ಸ್ಟ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟನ್ನು 28ನೇ ತಾರೀಕು ರೆಸ್ಪೆಕ್ಟಿವ್ ಯೂನಿವರ್ಸಿಟಿ ವೆಬ್ಸೈಟ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದಾದಮೇಲೆ ಕ್ಲಾರಿಫಿಕೇಷನ್ ಇದ್ದರೆ 29ನೇ ತಾರೀಕು ಕ್ಲಾರಿಫಿಕೇಷನನ್ನು ಮಾಡ್ಕೋಬೋದು. ಕ್ವೈರೀಸ್ ಇದ್ದರೆ ಫೈನಲ್ ರಿಸಲ್ಟನ್ನು 30ನೇ ತಾರೀಕು ಮೇ 30ನೇ ತಾರೀಕು ಫೈನಲ್ ರಿಸಲ್ಟನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಸ್ನೇಹಿತರೆ, ಎಕ್ಸ್ಟ್ರಾ 15 ದಿನ ಟೈಮ್ ಸಿಕ್ಕಿದೆ. ಈ ಟೈಮ್ನ ಸದುಪಯೋಗ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರಿಪೇರ್ ಆಗಿ ಇದೇ ರೀತಿಯ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಅಗ್ರಿಗೈಡ್ ಶ್ರೀ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.